ಸಾದಳ್ಳಿ ಟೋಲ್ ಇವ್ರದ್ದು ಈಗ ಹೊಸ ಕಿರಿಕ್ ಸ್ಟಾರ್ಟ್ ಮಾಡಿದ್ದಾರೆ ಗುರು. ಬಟ್ ಫುಲ್ ಎಲ್ಲ ಕಂಪ್ಲೀಟಾಗಿ ಸುಟ್ಟೋಗಿತ್ತು. ಶ್ರೀನಿವಾಸ ಸಾಗರ ಬ್ಯಾಕ್ ವಾಟರ್ಸ್ ಇದೆ, ಇನ್ನ 30 ಮಿನಿಟ್ಸ್ ಇದೆ ಗುರು ಇಲ್ಲಿಂದ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಗಿರಿ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಟು ದಿ ಚಾನಲ್ ಆ್ಯಂಡ್ ವೆಲ್ಕಮ್ ಟು ದಿ ನ್ಯೂ ಬ್ಲಾಗ್. ಸೊ ಏನಪ್ಪ ವಿಷಯ ಅಂತಂದರೆ, ದೇವನಹಳ್ಳಿ ಕಡೆಗೆ ಹೋಗ್ತಿದ್ದೆ ಸಣ್ಣ ಕೆಲಸದ ಮೇಲೆ. ಟೈಮ್ ಆಲ್ರೆಡಿ 2 ಗಂಟೆ ಆಗಿದೆ. ಉರಿ ಬಿಸಿಲಲ್ಲಿ ದಗ 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 ಅಂತ ಬೇಯ್ತಾ ಇದ್ದೀನಿ. ಸ್ಟಿಲ್ ಚೆನ್ನಾಗಿದೆ ಒಂಥರ. ಬೆಂಗಳೂರು ಓಕೆ ಗುರು, ಬೇರೆ ಕಡೆಗೆ ಕಂಪೇರ್ ಮಾಡಿದ್ರೆ ಬೆಂಗಳೂರು ಸಮ್ಮರ್ ಕೂಡ ಏನಂತ ನಮ್ಗೆ ಅಷ್ಟು ಅಫೆಕ್ಟ್ ಮಾಡೋದಿಲ್ಲ. ಸೊ ಈಗ ದೇವನಹಳ್ಳಿಯಲ್ಲಿ ಎಷ್ಟೊತ್ತಾಗುತ್ತೆ ನನ್ನ ಕೆಲಸ ನೋಡಿಕೊಂಡು, ಇನ್ ಕೇಸ್ ಟೈಮ್ ಇದ್ದರೆ ಅಲ್ಲಿಂದ ಯಾವುದಾದ್ರೂ ಒಂದು ಪ್ಲೇಸ್ ಹೋಗೋಣ ಅಂತ ಹೇಳಿ ವ್ಲಾಗ್ನ ಶುರು ಮಾಡಿದ್ದೀನಿ. ಮೇ ಬಿ ಈ ವ್ಲಾಗ್ ಅಪ್ಲೋಡ್ ಆಗ್ಲೂಬೋದು, ಆಗದೇನೂ ಇರ್ಬೋದು. ನೋಡ್ತಿರ್ಬೋದು, ಇದು ಯಲಹಂಕ ಏರ್ಫೋರ್ಸ್ ಸ್ಟೇಷನು. ಪ್ರತಿ 2 ವರ್ಷಕ್ಕೊಂದ್ಸರಿ ಏರ್ ಶೋ ಇಲ್ಲೇ ಆಗೋದು. ಸಖತ್ತಾಗಿರುತ್ತೆ. 2019 ಅನಿಸುತ್ತೆ. ಇಲ್ಲಿ ಇದ್ರ ಆಪೋಸಿಟಲ್ಲೇ ಫುಲ್ಲು ಕಾರ್ಗಳೆಲ್ಲ ಸುಟ್ಟೋಗ್ಬಿಟ್ಟಿತ್ತು. ಫೈರ್ ಅದಕ್ಕೆ ಇಗ್ನೈಟ್ ಆಯಿತು ಗೊತ್ತಿಲ್ಲ, ಬಟ್ ಫುಲ್ ಎಲ್ಲ ಕಂಪ್ಲೀಟಾಗಿ ಸುಟ್ಟೋಗಿತ್ತು. ನಾವುಗಳು ಯಾವಾಗಲೇ ಬಂದರೂ ಈ ಕೆರೆ ಏರಿ ಮೇಲೆ ನಿಂತ್ಕೊಂಡು ಆರಾಮಾಗಿ ನೋಡ್ತೀವಿ. ಹೇಳಬೇಕು ಅಂತಂದರೆ ನನ್ನ ಹಳೆ ವೀಡಿಯೋಸ್ ಎಲ್ಲನೂ ಚೆನ್ನಾಗಿ ಓಡ್ತಾ ಇದೆ. ಬಿಗಿನರ್ಗೆ ಇಷ್ಟು ರೆಸ್ಪಾನ್ಸ್ ಸಿಗ್ತಾ ಇರೋದು ನನಗಂತೂ ತುಂಬಾ ಖುಷಿ ಕೊಡ್ತಾ ಇದೆ. ಹೈದ್ರಾಬಾದ್ ಸೀರೀಸ್ ಅಂತೂ ನೆಕ್ಸ್ಟ್ ಲೆವೆಲಲ್ಲೇ ಓಡಿದೆ ಅಂತ ಹೇಳ್ಬೋದು. ಆ್ಯಂಡ್ ಚಿಕ್ಕಮಂಗ್ಳೂರು ಸೀರೀಸ್ ಯಾರೂ ನೋಡಿಲ್ಲ ಅನಿಸುತ್ತೆ, ಒಂದ್ಸರಿ ಚೆಕ್ಔಟ್ ಮಾಡಿ. ಸಾದಳ್ಳಿ ಟೋಲ್ ಸೊ ಇವ್ರದ್ದು ಹೊಸ ಕಿರಿಕ್ ಸ್ಟಾರ್ಟ್ ಮಾಡಿದ್ದಾರೆ ಗುರು. ಏನಪ್ಪ ಅಂದರೆ, ಮೊದಲೆಲ್ಲ ಸ್ಟಾರ್ಟಿಂಗಲ್ಲಿ ಯಾರ್ಯಾರು ಫಾಸ್ಟ್ಯಾಗ್ ತೊಗೊಂಡಿದ್ರೋ ಅವರೆಲ್ಲನೂ ವೆಹಿಕಲ್ ನಂಬರ್ ಮೇಲೆ ತೊಗೊಂಡಿರೋಲ್ಲ. ಸೊ ಎಲ್ಲನೂ ಗಾಡಿ ಚಾಸಿಸ್ ಮೇಲೆ ತೊಗೊಂಡಿರ್ತಾರೆ, ಫಾಸ್ಟ್ಯಾಗ್ ID ಏನಿರುತ್ತೆ ಅದು. ಬಟ್ ಇವರು ಏನು ಹೇಳ್ತಾರೆ ಅಂದರೆ, ಕೆಲವೊಂದು ಟೋಲ್ಗಳಲ್ಲಿ ಮಾತ್ರ ಅದು ಅಕ್ಸೆಪ್ಟ್ ಮಾಡ್ತಿರಲ್ಲ. ಸೊ ಅಂಥ ಕಡೆ ಎಲ್ಲ ದುಡ್ಡು ಕೊಟ್ಟು ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಕೇಳಿದ್ರೆ, ಇಲ್ಲ ಸರ್ ನೀವು ವೆಹಿಕಲ್ ನಂಬರ್ ಮೇಲೆ ಮಾಡಿಸ್ಬೇಕಿತ್ತು, ಬಟ್ ನೀವು ಚಾಸಿಸ್ ನಂಬರ್ ಮೇಲೆ ಮಾಡಿದ್ದೀರಾ ಅಂತ ಉಲ್ಟಾ ಹೊಡಿತಾರೆ. ಅದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ಸದ್ಯಕ್ಕಂತೂ ಅಷ್ಟೊಂದು ಅಬ್ಜೆಕ್ಷನ್ ಯಾರೂ ಮಾಡ್ತಿಲ್ಲ. ಬಟ್ ಇದು ಜಾಸ್ತಿ ಆದರೆ ನಮ್ಮ ಜನನೂ ಪಕ್ಕ ರೊಚ್ಗೆದೊಳ್ತಾರೆ. ಆಗಲೇ HSRP ನಂಬರ್ ಪ್ಲೇಟ್ದು ಹೀಟ್ ಸ್ಟಾರ್ಟ್ ಆಗ್ತಿದೆ. ಇಲ್ಲಿ ರೈಟ್ ತಗೊಂಡ್ರೆ ದೇವನಹಳ್ಳಿ ಊರು ಒಳಗಡೆ ಹೋಗ್ತೀವಿ. ಸ್ಟ್ರೈಟ್ ಹೈದ್ರಾಬಾದ್ ತನಕ ಹೋಗ್ಬೋದು. ಸಖತ್ ಡೆವಲಪ್ ಆಗ್ತಾಯಿದೆ ಈ ಸೈಡ್. ಮೇ ಬಿ ಏರ್ಪೋರ್ಟ್ ಆಗಿರೋದ್ರಿಂದ. ಆ್ಯಂಡ್ ಈಗ ಎಲ್ಲ MNC IT ಸೆಕ್ಟರ್ ಏನಿದೆ ಈ ಕಡೆಗೆ ಫೋಕಸ್ ಮಾಡ್ತಾಯಿದ್ದಾರೆ. ಸೊ ಅದರಿಂದ ಡೆವಲಪ್ಮೆಂಟ್ ಚೆನ್ನಾಗಿ ಆಗ್ತಿದೆ. ತುಂಬ ದಿನಗಳಾಗಿತ್ತು ದೇವನಹಳ್ಳಿ ಕಡೆಗೆ ಬಂದು. ಏನೋ ಒಂಥರ ವೈಬು ಗುರು ಈ ಸೈಡಂತೂ. ಗೊತ್ತಿಲ್ಲ, ಒಂಥರ ಖುಷಿ ಆಗುತ್ತೆ ಈ ಸೈಡೆಲ್ಲ ಓಡಾಡೋದಕ್ಕೆ. ಮೊದಲೆಲ್ಲ ಕಾಲೇಜ್ ಟೈಮಲ್ಲಿ ತುಂಬ ಬರ್ತಿದ್ವಿ. ನನ್ನ 1-2-3 ಜನ ಫ್ರೆಂಡ್ಸ್ ಇದ್ದರು ಇಲ್ಲಿ. ವಿಕಾಸು, ಜಯೇಶು, ಅರುಣು. ಸೊ ಇವಾಗ ಯಾರ್ಯಾರು ಎಲ್ಲೆಲ್ಲಿ ಏನೇನು ಮಾಡ್ತಾಯಿದ್ದಾರೆ ಅಂತಲೂ ಗೊತ್ತಿಲ್ಲ ಗುರು. ಸೊ ಇಲ್ಲಿ ಸ್ವಲ್ಪ ಕೆಲಸ ಇದೆ. ಕೆಲಸ ಮುಗಿಸ್ಕೊಂಡು ನೋಡೋಣ ಎಷ್ಟು ಟೈಮ್ ಸಿಗುತ್ತೆ ಅಂತ. One eternity later. ಟೈಮು ಆಲ್ರೆಡಿ 4:45 ಆಗೋಗಿದೆ. ಈಗ ಎಲ್ಲಿ ಹೋಗೋದು? ಯಾವುದಾದ್ರೂ ಸನ್ಸೆಟ್ ಪಾಯಿಂಟ್ ಹುಡುಕ್ಬೇಕು ಅಂದ್ಕೊಂಡೆ. ಬಿಸಿಲೇನೋ ಈ ಲೆವೆಲ್ಗಿದೆ.
ಬೇಗ ಕತ್ಲಂತೂ ಆಗಲ್ಲ. ಸೊ ಎಲ್ಲಿಗೆ ಹೋಗೋದು? ಸೊ ನನ್ನ ಫ್ರೆಂಡಿಗೆ ಫೋನ್ ಮಾಡಿದ್ದೆ, ನಿಯರ್ ಬೈ ಶ್ರೀನಿವಾಸ ಸಾಗರ ಬ್ಯಾಕ್ ವಾಟರ್ಸ್ ಇದೆ, ಅಲ್ಲಿ ಹೋಗು ಚೆನ್ನಾಗಿದೆ ಅಂತ ಹೇಳಿದ್ರು. ಬೆಟ್ಟ ಎಷ್ಟಿದೆ ಏನು ಅಂತ ನೋಡಿಲ್ಲ. ಮುಂದೆ ಚಿಕ್ಕಬಳ್ಳಾಪುರ ಹೋಗಿ ಅಲ್ಲಿ ಲೆಫ್ಟ್ ಏನೋ ತಗೋಬೇಕಂತೆ. ನೋಡೋಣ ಬನ್ನಿ ಹೇಗಿದೆ ರಿಸರ್ವಾಯರು ಈ ಸಮ್ಮರ್ಗೆ. ನೀವು ವೀಕೆಂಡ್ ಏನಾದರೂ ಪ್ಲ್ಯಾನ್ ಮಾಡ್ಕೋಬೋದಾ, ಇಲ್ಲ ಒನ್ ಡೇ ಟ್ರಿಪ್ ಥರ ನೀವು ಈ ಸೈಡ್ ಬರ್ಬೋದಾ, ಇಲ್ಲ ಈಶಾ ಫೌಂಡೇಶನ್ನು ಕಡೆ ಬಂದಾಗ, ಇಲ್ಲ ನಂದಿ ಹಿಲ್ಸ್ ಕಡೆ ಬಂದಾಗ ಇದನ್ನು ನಿಮ್ಮ ಪ್ಲೇಸಸ್ಗೆ ಆ್ಯಡ್ ಮಾಡ್ಕೋಬೋದಾ ಅಂತ ತಿಳಿಸ್ಕೊಡ್ತೀನಿ. ಚಲೋ, ಯಾರಾದರೂ ದೇವನಹಳ್ಳಿಯವರು ಈ ವಿಡಿಯೋನ ನೋಡ್ತಿದ್ರೆ, ಇಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದರೂ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಬ್ಯಾಕ್ ಟು ಹೈವೇ. ಏನಿವತ್ತು ಬರೀ ಬಸ್ಗಳು ಟ್ರಕ್ಗಳೇ ಜಾಸ್ತಿ ಇದ್ದಾವೆ. ವೀಕೆಂಡ್ ಅಂತನಾ? ಓಹೋ, ಫುಲ್ಲು ಸ್ಲೋ ಮೂವಿಂಗ್ ಟ್ರಾಫಿಕ್ ಥರ ಕಾಣಿಸ್ತಾ ಇದೆ. ಕಂಟಿನ್ಯೂಸ್ ಆಗಿದ್ದಾವೆ. ಇಲ್ಲಿನ ಅಟ್ಮಾಸ್ಫಿಯರ್ ನೋಡಿ ಎಷ್ಟು ಸಖತ್ತಾಗಿದೆ. ಆ ಸೈಡ್ ಈ ಸೈಡ್ ಎಷ್ಟು ಚೆನ್ನಾಗಿದೆ, ಮರಗಳು ಎಷ್ಟು ಚೆನ್ನಾಗಿದೆ. ರೋಡು ಅಂದಿದ ತಕ್ಷಣವೇ ಸಿಂಗಲ್ ರೋಡ್ ಬಂದ್ಬಿಡ್ತು. ರೈಲ್ವೆ ಗೇಟ್ ಇನ್ನೂ ಚಾಲ್ತಿಯಲ್ಲಿದೆ ಗುರು. ಇಲ್ಲಿ ಟ್ರೈನ್ ಬಂದರೆ ಫುಲ್ ಜಾಮು. ಮತ್ತೆ ಇನ್ನೂ 30 ಮಿನಿಟ್ಸ್ ಇದೆ ಗುರು ಇಲ್ಲಿಂದ. ನಾವು ಹತ್ತತ್ರ 6 ಗಂಟೆಗೆ ಹೋಗ್ತೀವಿ. ಇದು ನೋಡಿದ್ರೆ 5 ಗಂಟೆಗೆ ಕ್ಲೋಸು ಅಂತ ಹೇಳ್ತಾ ಇದೆ. ಏನು ಮಾಡೋದು, ಇಲ್ಲಿ ತನಕನೇ ಬಂದಿದ್ದೀವಿ. ಇನ್ನು 15 ಕಿಲೋಮೀಟರ್ ಯಾವ ಲೆಕ್ಕ. ನುಗ್ಗಣ ನಡೀರಿ. ಟೈಮ್ ನೋಡಿ 5:30. ಬಿಸಿಲು ನೋಡಿದ್ರೆ ಇನ್ನೂ 2 ಗಂಟೆನೋ 2:15 ಅನ್ಕೋಬೇಕು. ಆ ಲೆವೆಲ್ಗಿದೆ ಬಿಸಿಲು ಮಾತ್ರ. ಸೂರ್ಯನಿಗೆ ಆಪೋಸಿಟ್ ರೋಡಲ್ಲಿ ಹೋಗ್ತಾ ಇರೋದ್ರಿಂದ ಕಣ್ಣಿಗೆ ಹಂಗೇ ಹೊಡಿತಾ ಇದೆ. ಮಿಸ್ಟರ್ ಸೂರ್ಯ, ಒಳ್ಳೇದಾಗ್ತದ ನಿನಗೆ. ಆಹಾ, ಏನು ವ್ಯೂ ಗುರು. ಸುತ್ತ ಬೆಟ್ಟನೇ ಇದ್ದಾವೆ ನೋಡಿ, ಕಾಣಿಸ್ತಿರ್ಬೋದು ಹೆಂಗಿದೆ ನೋಡಿ. ಇನ್ನೊಂದು 10 ಕಿಲೋಮೀಟರ್ ಇದೆ. 15 ನಿಮಿಷ ತೋರಿಸ್ತಾ ಇದೆ. ಅಲ್ಲಿ ಯಾವುದಾದ್ರೂ ಸನ್ಸೆಟ್ ಏನಾದರೂ ಕಾಣಿಸಿದ್ರೆ ನೀಟಾಗಿ ಕ್ಯಾಪ್ಚರ್ ಮಾಡೋಣ. ಓಹೋ, ಸೂಪರ್ ಆಗಿದೆ ಮಾತ್ರ. ಗುರು ಎಷ್ಟೋ ಸರಿ ಇದೆ ರೋಡಲ್ಲೇ ಓಡಾಡಿದ್ದೀವಿ. ಬಟ್ ಇನ್ನು 4 ಕಿಲೋಮೀಟ್ರ್ ಆದಮೇಲೆ ಲೆಫ್ಟ್ ತೊಗೊಂಡು ಒಳಗಡೆಗೆ 1 ಕಿಲೋಮೀಟರ್ ಹೋದರೆ ಈ ಹಿಡನ್ ಜೆಮ್ ಇದೆ. ಬಟ್ ನಮಗೆ ಗೊತ್ತೇ ಆಗಿರಲಿಲ್ಲ ಇಷ್ಟು ದಿನದಿಂದ. ಇರುತ್ತೆ ಒಳೊಳಗೆ, ನಮಗೆ ಗೊತ್ತಾಗಲ್ಲ ಅಷ್ಟೇ. ದೊಡ್ಡದಾಗಿ ರೋಡ್ ಮಾಡ್ತಾ ಇದ್ದಾರೆ. ಅಲ್ಲಲ್ಲಿ ಗುಂಡಿಗಳು, ಹಳ್ಳ ದಿಣ್ಣೆಗಳು, ಕನ್ಸ್ಟ್ರಕ್ಷನ್ ವರ್ಕ್ಸು ನಡೀತಾ ಇದೆ. ಹೈವೇ ಇನ್ನು 1 ವರ್ಷ ಆಗ್ಬೋದು ಇದೆಲ್ಲ ಕಂಪ್ಲೀಟ್ ಆಗೋದಕ್ಕೆ. ಒಂಥರ ಚೆನ್ನಾಗಿದೆ. ರೋಡೆಲ್ಲ ಕರ್ವಿ ಆಗಿರೋದ್ರಿಂದ ಒಳ್ಳೆ ಮಜಾನೂ ಕೊಡುತ್ತೆ. ಆ್ಯಂಡ್ ಅಷ್ಟು ಬೇಜಾರು ಕೂಡ ಆಗೋಲ್ಲ. ಬಟ್ ಯಾರೇ ಬರೋರಿದ್ದರೂ ನೋಡ್ಕೊಂಡು ಬನ್ನಿ. ಕೋತಿಗಳಂತೂ ಸಿಕ್ಕಾಪಟ್ಟೆ ಇದ್ದಾವೆ. ಸಡನ್ನಾಗಿ ರೋಡ್ಗಳಿಗೆ ಬರ್ತವೆ. ನಾವು ಕಂಟ್ರೋಲೇಬಲ್ ಆಗಿ ಗಾಡಿ ಓಡಿಸಿದ್ರೆ ಓಕೆ, ಇಲ್ಲಾಂದರೆ ಕಷ್ಟ ಆಗುತ್ತೆ. ಸೊ ಇಲ್ಲೇ ಎಲ್ಲೋ ಲೆಫ್ಟ್ ತಗೋಬೇಕು. ಲೆಫ್ಟ್ ರೋಡ್ ಇದೆಯಾ? ಇದೇ ರೋಡು. ಓಕೆ, ಇಲ್ಲೇ ಹಾಕಿದ್ದಾರೆ ಬೋರ್ಡು, ಶ್ರೀನಿವಾಸ ಸಾಗರಕ್ಕೆ ದಾರಿ. ವಾವ್, ಓಪನ್ ಇರುತ್ತಾ?
ಏನು ಏನು ಓಪನ್ ಇರೋದು? ಶ್ರೀನಿವಾಸ ಸಾಗರ ಸಾಗರ ಓಪನ್ ಇದೆ, ವಾಟರ್ ಫ್ಲೋ ಇಲ್ಲ. ಇಲ್ವಾ? ಸನ್ಸೆಟ್ಗೆ ಹೋಗ್ತಾ ಇದ್ದೀವಿ, ಬಟ್ ಅಲ್ಲಿಂದ ಸನ್ಸೆಟ್ ಪಾಯಿಂಟ್ ಇದೆಯಾ ಏನು ಗೊತ್ತಿಲ್ಲ. ಸೊ ಇಲ್ಲಿ ಲೆಫ್ಟ್ ತೊಗೊಂಡಿದ್ದ ತಕ್ಷಣವೇ 10 ರೂಪಾಯಿ ಕಲೆಕ್ಟ್ ಮಾಡ್ಕೋತಾರೆ. ಬಂದಿರೋದಕ್ಕೆ ಏನಾದರೂ ಇದ್ದರೆ ಓಕೆ, ಬಟ್ ವಾಟರ್ ಫ್ಲೋ ಇಲ್ಲ ಅಂತ ಹೇಳ್ತಿದ್ದಾರೆ. ನೋಡುವ ಬನ್ನಿ. ಇಲ್ಲಿ ಯಾವುದೋ ಕೆರೆ ಇದೆ, ಐ ಥಿಂಕ್ ಇದೇ ಕೆರೆ ಅಂತ ಅನಿಸುತ್ತೆ. ಹೋಗಕ್ಕೆ ಬಿಡ್ತಾರ ಗೊತ್ತಿಲ್ವೇ. ಸನ್ಸೆಟ್ ಮಾತ್ರ ಸೂಪರಾಗಿ ಕಾಣಿಸ್ತಾ ಇದೆ ಗುರು ಇಲ್ಲಿಂದ. ಇದಕ್ಕೆ 10 ರೂಪಾಯಿ ತಗೊಂಡ್ರ. ಸೊ ಅದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಲ್ಲಿ ಕಾಣಿಸ್ತಿದೆಯಲ್ಲ. ಸೊ ಸೊ ನೀರು ಇಲ್ಲಿಂದ ಕೆಳಗಡೆಗೆ ಫ್ಲೋ ಆಗುತ್ತೆ ಅನಿಸುತ್ತೆ. ಮೇ ಬಿ ಅದೇ ಇರಬೇಕು. ಅಲ್ಲೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಸರಿ ನೋಡೋಣ. ಸೊ ಬಂದು ಒಂದು 10-15 ಮಿನಿಟ್ಸ್ ಆಯಿತು. ಆರಾಮಾಗಿ ಇಲ್ಲೇ ನಿಂತ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡೆ. ಚೆನ್ನಾಗಿದೆ, ಒಂಥರ ಪೀಸ್ಫುಲ್ಲಾಗಿದೆ ಜಾಗ ಹೇಳಬೇಕು ಅಂತಂದರೆ. ಸೊ ವಾಟ್ರ್ ಫ್ಲೋ ಜಾಸ್ತಿ ಇದ್ದಾಗ ನೀರೆಲ್ಲ ಕೆಳಗಡೆಗೆ ಬೀಳುತ್ತೆ. ಸೊ ಅದು ನಾನು ನೋಡಿದ ಫೋಟೋಸ್ ಅಲ್ಲಿ. ಸೊ ಅಲ್ಲಿಗೂ ರೂಟ್ ಇದೆ. ಸೊ ಇಲ್ಲಿ ಸ್ವಲ್ಪ ಮುಂದೆ ಬಂದರೆ ಲೆಫ್ಟಲ್ಲಿ ಬಂದರೆ ಇಲ್ಲಿಗೆ ಬರ್ಬೋದು. ಬಟ್ ಅಲ್ಲಿ ಹೋಗಿ ಯೂಸ್ ಇಲ್ಲ, ಏಕೆಂದರೆ ನೀರಿಲ್ಲ ಇವಾಗ ಅಟ್ ಪ್ರೆಸೆಂಟು. ಇಟ್ಸ್ ಓಕೆ, ಬಂದಿದ್ದಕ್ಕೆ ಮೋಸ ಆಗಲಿಲ್ಲ. ಸ್ವಲ್ಪ ಪೀಸ್ಫುಲ್ಲಾಗಿ ಒಂದು ಸ್ವಲ್ಪ ಹೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಹೊರಡ್ತಾ ಇದ್ದೀನಿ. ಯಾರಾದರೂ ಬರೋರು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ದೇವಸ್ಥಾನ ಮುಗಿಸ್ಕೊಂಡು ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ಇಲ್ಲಿ ಆಟ ಆಡ್ಕೊಂಡು ಹೋಗ್ಬೋದು. ಸೊ ಪ್ಲ್ಯಾನ್ ಮಾಡೋರು ನೋಡ್ಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈಗ ಮನೆ ಕಡೆಗೆ ಹೊರಡುವ. ಹೋಪ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಆ್ಯಸ್ ಯೂಶುವಲ್ ಒಂದು ಲೈಕ್ ಕೊಡಿ. ಆ್ಯಂಡ್ ಇದೇ ಥರ ಕಂಟೆಂಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.